ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮತ್ತೆ ನಮ್ಮ ಹೊಸ ವಿಡಿಯೋಗೆ. ಸೊ ನೀವು ನೋಡ್ತಿದ್ರೆ ಪ್ರೀತಮ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂದರೆ ನಾನು ನಿನ್ನೆ ಒಂದು ಫ್ಲಿಪ್ಕಾರ್ಟಲ್ಲಿ ಟಿ ವಿನ ಆರ್ಡರ್ ಮಾಡಿದೆ. ಅದು ನೇಮ್ ಬಂದ್ಬಿಟ್ಟು ಇನ್ಫಿನಿಕ್ಸ್ ಸ್ಮಾರ್ಟ್ ಟಿ ವಿ ಅಂತ ಆರ್ಡರ್ ಮಾಡಿದ್ದೆ. ಸೊ ಅದು ಇವಾಗ ಡೆಲಿವರಿ ಆಗ್ತಿದೆ. ಅದಕ್ಕೋಸ್ಕರ ಡೆಲಿವರಿ ಬಂದು ಕಾಲ್ ಮಾಡ್ದೆ. ಅವ್ನು ಇನ್ನೂ ಅಲ್ಲಿ ಕೆಳಗಡೆ ಇದ್ದಾನಂತೆ, ಮಿಲಿಯನ್ ಬೇಕಾಗ್ತದಂತೆ. ಸೊ ಮನೆ ಹತ್ರ ಬರೋಕ್ಕೆ ಹೇಳಿದ್ದೀನಿ, ಮನೆ ಹತ್ರ ಬರ್ತಿದ್ದಾನೆ. ಸೊ ನಾನು ಮನೇಲಿದ್ದೀನಿ. ಸೊ ಡ್ಯೂಟಿಗೆ ಬಂದು ಮಲಗಿದ್ನಲ್ಲೋ ಆ ರೀಸನ್ಗೋಸ್ಕರ ರೆಡಿಯಾಗಿ ಕೆಳಗೆ ಹೋಗ್ಬೇಕು ಬರ್ತಾನೆ. ಆದರೆ ಇನ್ನೊಂದೇನಂದರೆ ಓಪನ್ ಬಸ್ ಡೆಲಿವರಿ ಟಿ ವಿ. ಸೊ ಅವರು ಓಪನ್ ಮಾಡಿ ಯಾವ ಥರ ಓಪನ್ ಮಾಡಿ ತೋರಿಸ್ತಾರೆ ಮತ್ತು ಯಾವ ಥರ ಆನ್ ಆಗುತ್ತೆ, ಯಾವ ಥರ ಫೀಚರ್ಸ್ ಇದೆ ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರಾದ್ರೂ ನಮ್ಮ ಚಾನಲ್ ಹೊಸಬರಿದೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ ಈ ವಿಡಿಯೋ ಎಲ್ಲರೂ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಈಗ ಡೆಲಿವರಿ ಬಾಯ್ನ ಮೀಟಾಗಿ ಯಾವ ಥರ ಅನ್ಬಾಕ್ಸ್ ಮಾಡ್ತಾನೆ ಅಂತ ನೋಡೋಣ. ಅವ್ರು ರೋಡಲ್ಲೇ ಮಾಡ್ತಾರೋ ಮನೆಗೆ ಬಂದು ಮಾಡ್ತಾರೋ ಗೊತ್ತಿಲ್ಲ. ಯಾಕಂದ್ರೆ ಟಿ ವಿ ಅಲ್ವಾ, ರೋಡಲ್ಲಿ ಮಾಡೋದು ಕಷ್ಟ. ಸೊ ಮನೆಯಲ್ಲೇ ಮಾಡೋದು ಐ ಥಿಂಕ್ ನನ್ನ ಪ್ರಕಾರ. ಸೊ ಬನ್ನಿ ನೋಡೋಣ ಡೆಲಿವರಿ ಬಾಯ್ ಏನಂತಾನಂತ. ಸೊ ಬನ್ನಿ ವಿಡಿಯೋನ ಎಲ್ಲರೂ ಕೊನೆಗೆ ನೋಡಿ. ಈ ವಿಡಿಯೋ ಫುಲ್ ಮಜಾ ಆಗಿರುತ್ತೆ ಫ್ರೆಂಡ್ಸ್, ನೋಡಿ ಕಂಟಿನ್ಯೂ ಮಾಡಿ. ಫ್ರೆಂಡ್ಸ್, ಇವಾಗ ನೋಡ್ಬೋದು ನಾವು ಮತ್ತೆ ಡೆಲಿವರಿ ಬಾಯ್ ಕೂಡ ನಮ್ಮ ಮನೆಗೆ ಬಂದ್ವಿ. ಸೊ ಅವ್ರೇನೋ ಸ್ಕ್ಯಾನರ್ ತೊಗೊಂಡ್ರು. ಫಸ್ಟಿಗೆ ಪೇಮೆಂಟ್ ಮಾಡ್ತಾರಲ್ಲ ಅದಕ್ಕೋಸ್ಕರ ಸ್ಕ್ಯಾನರ್ ತೊಗೊಂಡ್ರು. ನೋಡ್ಬೋದು ನೀವು ಟಿ ವಿ ಮೇಲೆ ಕಾಣಿಸ್ತಿದೆ ಕವರ್ ಮೇಲೆ. ಕಂಪ್ನಿ ಬಂದು ಇನ್ಫಿನಿಕ್ಸ್ ಅಂತ. ಇದು ಗೂಗಲ್ ಟಿ ವಿ ಕೂಡ, ಮತ್ತು ಯೂಟ್ಯೂಬ್, ನೆಟ್ಫ್ಲಿಕ್ಸು ಮತ್ತು ಪ್ರೈಮ್ ಎಲ್ಲ ಸಪೋರ್ಟ್ ಆಗುತ್ತೆ. ಅದಕ್ಕೋಸ್ಕರ ತೊಗೊಂಡಿದ್ದು ನಾನು. ಸೊ ಇನ್ನೊಂದು ಏನಂದರೆ ಸ್ವಲ್ಪ ಪಿ ಸಿ ಕೂಡ ಕನೆಕ್ಟ್ ಆದಂಗೆ ಆಗುತ್ತೆ, ಸ್ವಲ್ಪ ವಿಡಿಯೋ ಎಡಿಟ್ ಮಾಡೋಕ್ಕೂ. ಅದಕ್ಕೋಸ್ಕರ ತೊಗೊಂಡದ್ದು ನಾನು. ಇದು ಸೈಜ್ ಬಂದು 32 ಇಂಚಸ್. ಇದು ತಿಂದಿದೆ ಅನ್ಸುತ್ತೆ ಇಲ್ಲಿ ಫ್ರೆಂಡ್ಸ್. ಇವಾಗ ನೋಡ್ಬೋದು ಓಪನ್ ಮಾಡ್ತಿದ್ರೆ ಡೆಲಿವರಿ ಬಾಯಿ. ನಾಳೆ ಬರ್ತಾರೆ ಅವರು. ಸೊ ರಿಮೂವ್ ಮಾಡಿದ ತಕ್ಷಣ ನಮ್ಗೆ ಸಿಗೋದೆ ಟೇಬಲ್ ಮೌಂಟು. ಸೊ 2 ಸೈಡ್ ಇರ್ತಾರೆ ಟೇಬಲ್ ಮೌಂಟು, 2 ಸೈಡ್ ಟೇಬಲ್ ಮೌಂಟ್ ಕೊಟ್ಟಿದ್ದಾರೆ ಮೇಲೆ. ಅದಾದಮೇಲೆ ನಮಗೆ ವಾಲ್ ಮೌಂಟ್ ಕೂಡ ಕೊಡ್ತಾರೆ. ಸೊ ನಾನು ಇಲ್ಲ ಅಂದ್ಕೊಂಡಿದ್ದೆ ನಾನು ಒಳಗಡೆ ಜೊತೆಗೆ. ಸೊ ವಾಲ್ ಮೌಂಟ್ ಕೂಡ ಕೊಟ್ಟಿದ್ದಾರೆ. ತುಂಬ ಥ್ಯಾಂಕ್ಸ್ ಫ್ಲಿಪ್ಕಾರ್ಟಿಗೆ ಅಂತ. ಬನ್ನಿ ಮುಂದೆ ಟಿ ವಿನ ಅನ್ಬಾಕ್ಸ್ ಮಾಡ್ತಾರೆ ಅವರು, ನೋಡೋಣ. ಬ್ಯಾಟ್ರಿ ರಿಮೋಟ್ ಒಳಗೆ ಇರುತ್ತಾ? ಬ್ಯಾಟ್ರಿ ಬರಲ್ಲ ಅವನಿಗೆ. ಬ್ಯಾಟ್ರಿ ಬರ್ತಾವಂದ್ರೆ ನಿನ್ನೆ ಕಸ್ಟಮರ್ ಇರ್ಬೋದು. ಇಲ್ಲ ಹೊರಗೆ ಬರುತ್ತೆ, ನೋಡೋಣ. ಇದ್ರಲ್ಲಿ ಇದೆಯಾ ನೋಡಿ. ಅವರು ಹೇಳಿದ್ರೆ ನಿನ್ನೆ ಕಸ್ಟಮರ್ ಇರುತ್ತೆ ಸರ್ ಅಂತಂದ್ರು. ಇದೆ. ಫ್ರೆಂಡ್ಸ್ ನೋಡ್ಬೋದು ಓಪನ್ ಮಾಡಿದ್ರೆ ಯಾವ ಥರ ಕಾಣಿಸ್ತಿದೆ ಅಂತ ನಿಮಗೆ. ಸೊ ನಮಗಂತೂ ತುಂಬ ಖುಷಿ ಆಯಿತು. ಡ್ಯಾಮೇಜ್ ಐತೆ ನೋಡೋ ಇಲ್ಲಾದ್ರೂ. ಫ್ರೆಂಡ್ಸ್, ಇವಾಗ ಆನ್ ಮಾಡಿ ತೋರ್ಸಕ್ಕೆ ಡೆಲಿವರಿ ಬಾಯ್ ಆನ್ ಮಾಡ್ತಿದ್ದಾರೆ. ಸೊ ನೋಡ್ಬೋದು ಆನ್ ಮಾಡಿದ ತಕ್ಷಣ ಯಾವ ಕಾಣಿಸುತ್ತಂತ. ನಾವು ಎಕ್ಸಾಕ್ಟಿಂಗಲ್ಲಿ ಇದ್ದೀನಿ ಯಾವ ಥರ ಆನ್ ಆಗುತ್ತೆ ಅಂತ. ಸೊ ನೋಡಿ ವಿಡಿಯೋನ. 10 days ರಿಟರ್ನ್ ಇರುತ್ತೆ. ಬಾಕ್ಸ್ ಆಗಿ ಇಟ್ಕೊಳ್ಳಿ. ಓಕೆ. ಪವರ್ ಬಟನ್ ಕೆಳಗಿರೋದಾ? ಕೆಳಗಡೆ ಇರುತ್ತೆ, ಇದು ಸೈಡಲ್ಲಿ ಕೊಟ್ಟಿರ್ತಾರೆ. ಫ್ರೆಂಡ್ಸ್, ಇವಾಗ ಫೈನಲ್ ನಮ್ಮ ಟಿ ವಿ ಆನ್ ಆಗೋ ಟೈಮ್ ಬಂತು. ಸೊ ನೋಡ್ಬೋದು ಆನ್ ಆಗಿದ್ದೇನೋ ಫೈನಲಿ. ತುಂಬ ಖುಷಿ ಆಯ್ತು ನಮಗಂತ. ಇವಾಗ ನಾವು ಇಷ್ಟೇ ಓಪನ್ ಮಾಡ್ತೀವಿ ಸುಮ್ಮನೆ. ಅವ್ರು ಬಂದು ಎಲ್ಲ ಸೆಟ್ ಮಾಡ್ತಾರೆ. ಇಲ್ಲ ಬರುತ್ತೆ. ಇನ್ಸ್ಟ್ರಕ್ಷನ್ ನಾಳೆ ಬರ್ತಾರಲ್ವ ಅವರು? ಏನು ಯೂಟ್ಯೂಬ್ ಮೇಲೆ ಕನೆಕ್ಟ್ ಮಾಡ್ಕೊಂಡು ಹೋದ್ರೆ ಮಾಡ್ಕೊಳ್ಳಿ ಅಂತಂದ್ರೆ ಆಗುತ್ತಾ ಇವಾಗ? ಆಗುತ್ತಲ್ಲ, ಏನಿಲ್ಲ. ಅವರೇ ಮಾಡ್ಕೊಳ್ತಾರಾ? ಅವರೇ ಮಾಡ್ಕೊಳ್ತಾರೆ. ಸಪ್ರೇಟ್ ಅದಕ್ಕೂ ಚಾರ್ಜಸ್ ಅಮೌಂಟ್ ಮಾಡ್ತಾರಲ್ಲ ಅದಕ್ಕೂ? ಯಾವುದಕ್ಕೆ? ಟಿವಿ ಮೌಂಟ್ ಮಾಡೋದು ಇಲ್ಲ, ಚಾರ್ಜಸ್ ಇಲ್ಲ. ಅವ್ರಂದ್ರೆ ಇದಕ್ಕೆ ಬಂದರೆ ಓಕೆ, ಆಮೇಲೆ ತಂದು ಕೊಟ್ಟರೆ ಇದು ಮಾಡ್ಕೊಂಡು ಹೋಗ್ತಾರೆ. ಫ್ರೆಂಡ್ಸ್, ಈ ಟಿ ವಿ ಬಂದ್ಬಿಟ್ಟು ಗೂಗಲ್ ಟಿ ವಿ ಅಂತ. ಸೊ ಇದರಲ್ಲಿ ತುಂಬ ಫೀಚರ್ಸ್ ಇದೆ. ನಾನು ಯೂಟ್ಯೂಬಲ್ಲೆಲ್ಲ ತುಂಬ ದಿನ ಸರ್ಚ್ ಮಾಡ್ತಿದ್ದೆ ಯಾವ ತೊಗೊಳ್ಳೋದು ಅಂತ. ಸೊ ಫೈನಲಿ ಫೀಚರ್ ನೋಡಿದ ತಕ್ಷಣ ನಾನು ಇದೇ ಬುಕ್ ಮಾಡಿಬಿಟ್ಟೆ. ಯಾಕಂದ್ರೆ ತುಂಬ ಇಷ್ಟ ಆಯ್ತು ಈ ಟಿ ವಿ ನಮಗೆ. ಫೀಚರ್ಸ್ ತುಂಬ ಚೆನ್ನಾಗಿದೆ. ಅಷ್ಟೇ. ಇವಾಗ ಮೊಬೈಲಲ್ಲಿ ಅಪ್ಡೇಟ್ ಮಾಡ್ಕೊಬೇಕು. ಓಕೆ ಓಕೆ ಸರ್. ಹೀಗೆ ಬಿಡಲಾ? ಅದು ತೆಗೆದುಬಿಡಿ, ನಾನು ಆಮೇಲೆ ಸೆಟ್ ಮಾಡ್ಕೊತೀನಿ. ಇನ್ಸ್ಟ್ರಕ್ಷನ್ ಎಲ್ಲ ಅವರೇ ಕೊಡ್ತಾರಲ್ವಾ? ಎಲ್ಲ ಯಾವ ಥರ ಕನೆಕ್ಟ್ ಮಾಡಬೇಕು. ಫ್ರೆಂಡ್ಸ್, ನಾನು ಡೆಲಿವರಿ ಬಾಯ್ ಮೀಟ್ ಆದ ತಕ್ಷಣ ಡೆಲಿವರಿ ಬಾಯ್ ಹೇಳ್ದ, ಸರ್ ಅನ್ಬಾಕ್ಸ್ ರೋಡಲ್ಲಿ ಮಾಡ್ತೀರಾ ಮನೇಲಿ ಮಾಡ್ತೀರಾ? ಇಲ್ಲ ಸರ್, ರೋಡಲ್ಲಿ ಮಾಡೋಕ್ಕಾಗಲ್ಲ. ಸೊ ಮನೆಯಲ್ಲೇ ಮಾಡ್ತೀನಿ, ಮನೆಗೆ ಹೋಗೋಣ ಬನ್ನಿ ಅಂತ ಹೇಳೋದು. ಮನೆಗೆ ಬಂದ್ವಿ. ಸೊ ಮನೆ ಬಂದ್ಬಿಟ್ಟು ಅವರು ಫಸ್ಟು ಕ್ಯಾಶ್ ತೊಗೊಂಡ್ರು. ಯಾಕಂದರೆ ಬಾಕ್ಸ್ ಎಲ್ಲ ಓಪನ್ ಆದಮೇಲೆ ನಮಗೆ ಅಂದರೆ ಜಿ ಪೇ ಆಗಲಿಲ್ಲ ಅಂದರೆ ಅಚಾನಕ್ ಏನೋ ಪ್ರಾಡಕ್ಟಲ್ಲಿ ಡ್ಯಾಮೇಜ್ ಇದ್ದರೆ ಮತ್ತೆ ರಿಟರ್ನ್
ಟಿ ವಿ ಕೊಡೋಕ್ಕಾಗಲ್ಲ, ಯಾಕಂದ್ರೆ ದುಡ್ಡು ಕೊಟ್ಟರೆ ಮತ್ತೆ ರಿಟರ್ನ್ ಮಾಡೋದು, ಆ ರೀಸನ್ಗೋಸ್ಕರ ಮುಂಚೆನೇ ಪೇಮೆಂಟ್ ಮಾಡ್ಕೊತಾರೆ. OTP ಕೇಳಿರಲ್ಲ, OTP ಪ್ರಾಡಕ್ಟ್ ಎಲ್ಲ ತೋರಿಸ್ಮೇಲೆ OTP ಇಸ್ಕೊಂತಾರೆ. ಸೊ ಇವಾಗ ಡೆಲಿವರಿ ಬಾಯ್ ಓಪನ್ ಬಾಕ್ಸ್ ಯಾವ ಥರ ಮಾಡೋದಂತ ನೋಡಿದ್ವಿ ನಾವು. ಫಸ್ಟ್ ಟೈಮ್ ರಿಮೋಟ್ ಎಲ್ಲ ತೋರಿಸಿದ್ರು, ರಿಮೋಟ್ ಬಂತು, ನಮ್ಮ ರಿಮೋಟ್ ಜೊತೆಗೆ 2 ಶೆಲ್ ಕೂಡ ಬಂತು, ಹಾಗೆ ಟೇಬಲ್ ಮೌಂಟ್ ಬಂತು, ವಾಲ್ ಮೌಂಟ್ ಕೂಡ ಬಂದಿದೆ. ಸೊ ಹಾಗೆ TV ಕೂಡ ಆನ್ ಮಾಡಿ ತೋರಿಸಿದ್ರು, ಡಿಸ್ಪ್ಲೇ ಎಲ್ಲ ಚೆನ್ನಾಗಿದೆ. ಸೊ ಅವರು ಹಂಗೆ ಅಂದರೆ ಫುಲ್ಲು ಶಟಪ್ ಎಲ್ಲ ಮಾಡಿಲ್ಲ ಇನ್ನೂ, ಹಿಂಗೆ ನಾರ್ಮಲಾಗಿ ಆನ್ ಮಾಡಿ ತೋರಿಸ್ತಾರೆ. ಶಟಪ್ ಇನ್ನೂ ಇನ್ಸ್ಟಾಲೇಷನ್ಗೆ ನಾಳೆ ಬರ್ತಾರೆ ಇನ್ಸ್ಟಾಲೇಷನ್ ಮಾಡೋಕ್ಕೆ. ಸೊ ಅವ್ರ ಡಿಪಾರ್ಟ್ಮೆಂಟಿಂದ ಬೇರೆ ನಾಳೆ ಬರ್ತಾರೆ. ಡೆಲಿವರಿ ಕೂಡ ನಮಗೆ ತುಂಬ ಸಪೋರ್ಟ್ ಮಾಡ. ಸೊ ಕರೆಕ್ಟಾಗಿ ಓಪನ್ ಮಾಡಿ ತೋರಿಸ್ತಾ, ಬಟ್ ಪ್ರಾಡಕ್ಟಲ್ಲಿ ಎಲ್ಲೂ ಡ್ಯಾಮೇಜ್ ಇಲ್ಲ. ಸೊ ಅದಕ್ಕೆ ರಿಸೀವ್ ಮಾಡ್ಕೊಂಡ್ವಿ. ಸೊ OTP ಕೂಡ ಕೊಟ್ಟೆ. ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತಂತ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನೀವು ನೆಕ್ಸ್ಟ್ ಏನಾದ್ರು ಪ್ರಾಡಕ್ಟ್ ಬೈ ಮಾಡಿದ್ರೆ ಇದೇ ಥರ ಓಪನ್ ಬಾಕ್ಸ್ನ ಕಂಪಲ್ಸರಿ ನೋಡಿ, ಯಾಕಂದರೆ ಪ್ರಾಡಕ್ಟ್ ಡ್ಯಾಮೇಜ್ ಇದ್ದರೆ ತುಂಬ ರಿಸ್ಕ್ ಆಗುತ್ತೆ, ರಿಟರ್ನ್ ಆಗೋ ಚಾನ್ಸಸ್ ಇರಲ್ಲ. ಅದಕ್ಕೋಸ್ಕರ ಓಪನ್ ಬಾಕ್ಸ್ ಡೆಲಿವರಿ ಮೋಸ್ಟ್ ಇಂಪಾರ್ಟೆಂಟು. ಸೊ ಏನೋ ಪ್ರಾಡಕ್ಟ್ ಇದೆ ಇದೇ ಥರ ಚೆಕ್ ಮಾಡಿ ತೊಗೊಳ್ಳಿ. ಪ್ರಾಡಕ್ಟ್ ಚೆಕ್ ಮಾಡಿ OTP ಕೂಡ ಕೊಟ್ಟೆ. ಸಕ್ಸಸ್ಫುಲ್ ಆದಮೇಲೆ ಅವರು ಮತ್ತೆ ಹೋದರು. ಸೊ ಪ್ರಾಡಕ್ಟ್ನ ಮತ್ತೆ ನಾನು ಈಗ ಪ್ರಾಡಕ್ಟ್ನ ಇಟ್ಕೊಂಡಿದ್ದೀನಿ. ಇನ್ಸ್ಟಾಲೇಷನ್ ಮತ್ತು ಅವರು ಆಲ್ರೆಡಿ ಆನ್ ಮಾಡ್ಕೊಂಡು ನೋಡಿ ಸರ್ ಅಂದರು, ಬಟ್ ನಾವು ಡೈರೆಕ್ಟಾಗಿ ನೋಡಿದ್ವಿ ಇನ್ಸ್ಟಾಲೇಷನ್ ಆದಮೇಲೆ ಏನಂತ ಹೇಳಿದೆ. ಸೊ ನಾಳೆ ಇನ್ಸ್ಟಾಲೇಷನ್ ಬರುತ್ತಲ್ಲ, ಇನ್ಸ್ಟಾಲೇಷನ್ ಟೀಮ್ ಅವರು ಯಾವ ಥರ ಮಾಡ್ತಾರೆ ಅಂತ ನಾಳೆ ವೀಡಿಯೋ ಮಾಡಾಕ್ತೀನಿ ಅದ್ರ ಬಗ್ಗೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅನ್ಕೊತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ಮಾಡಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋ ಅಂತ ಟೈಮ್ ಬಂತು. ಸೊ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನೋಡ್ತಾ ಇರಿ, ಪ್ಲೀಸ್ ತಗೊಂಡು ಚಾನಲ್. ಬಾಯ್ ಫ್ರೆಂಡ್ಸ್.